ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಸುಷ್ಮಾ. ಸಿಎಂ ಬದಲಾವಣೆ ಮಾಡದಂತೆ ಮಠಾಧೀಶರ ಶಕ್ತಿ ಪ್ರದರ್ಶನ. ಬಿಎಸ್ವೈ ಅಧಿಕಾರದಲ್ಲಿ ಮುಂದುವರಿಯಲು ಶ್ರೀಗಳ ಒತ್ತಡ. ಬಿಎಸ್ವೈಗೆ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳಿಯೇ ಇಲ್ವಾ? ಇದೆಲ್ಲವನ್ನು ನೋಡೋಣ. ಸಿಎಂ ಬಿಎಸ್ವೈಗೆ ಯಾರೆಲ್ಲ ಮಠಾಧೀಶರು ಬೆಂಬಲ ಸೂಚಿಸಿದ್ದಾರೆ? ಸಿಎಂ ಸ್ಥಾನದಲ್ಲಿ ಯಡಿಯೂರಪ್ಪ ಅವರನ್ನ ಮುಂದುವರಿಸಬೇಕು ಅಂತ ಸಿದ್ದಲಿಂಗ ಶ್ರೀಗಳು ಹೇಳಿದ್ದು ಯಾಕೆ? ಬಿಎಸ್ವೈಗೆ ತೊಂದರೆ ಕೊಡ್ತಿದ್ದೀರಿ ಅಂತ ಹೇಳಿದ ಸ್ವಾಮೀಜಿ ಯಾರು? ಇದೆಲ್ಲವನ್ನು ನೋಡೋಣ ಮಠಾಧೀಶರ ಬಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಯಡಿಯೂರಪ್ಪ ಬದಲಾವಣೆ ವಿಚಾರ ಭುಗಿಲೆದ್ದಿದೆ. ಬಿಎಸ್ವೈ ಬದಲಾವಣೆಗೆ ಮಠಾಧೀಶರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಶ್ರೀ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನಿನ್ನೆ ಹಲವಾರು ಮಠಾಧೀಶರು ಸಿಎಂ ಭೇಟಿ ಮಾಡಿ ಬೆಂಬಲ ಸೂಚಿಸಿದ್ದಾರೆ. ವಿಜಯಪುರ ಮತ್ತು ಸುತ್ತಮುತ್ತಲ ಜಿಲ್ಲೆಗಳ ಮಠಾಧೀಶರು ಯಡಿಯೂರಪ್ಪ ಪರ ನಿಂತಿದ್ದಾರೆ. ಸುಮಾರು 80ರಿಂದ 90 ಮಠಾಧೀಶರು ಆಶೀರ್ವಾದ ಮಾಡುತ್ತೇವೆ, ಯಡಿಯೂರಪ್ಪ ಪರವಾಗಿ ಮಠಾಧೀಶರು ನಡೆಸೋ ಸಮಾವೇಶಕ್ಕೆ ತೆರಳುತ್ತೇವೆ ಅಂತ ಹೇಳಿದರು. ಸಿಎಂ ಯಡಿಯೂರಪ್ಪ ಪರ ಸಿದ್ದಗಂಗಾ ಸ್ವಾಮೀಜಿ ಕೂಡ ಬ್ಯಾಟಿಂಗ್ ಮಾಡಿದ್ದು, ರಾಜೀನಾಮೆ ವಿಚಾರದ ಬಗ್ಗೆ ಬಿಎಸ್ವೈ ಏನನ್ನೂ ಹೇಳಿಲ್ಲ. ಆದರೆ ಸಂದಿಗ್ಧ ಕಾಲದಲ್ಲಿ ಸಮರ್ಥ ಸಿಎಂರನ್ನ ಬದಲಿಸಬಾರದು ಅಂತ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು. ಸಿಎಂ ಬಿಎಸ್ವೈ ಭೇಟಿ ಬಳಿಕ ಮಾತನಾಡಿದ ಸಿದ್ದಗಂಗಾ ಶ್ರೀ ಬಿಎಸ್ ಯಡಿಯೂರಪ್ಪರನ್ನ ಮುಂದುವರಿಸಬೇಕು ಅಂತ ಹೇಳಿದರು. ಪ್ರಧಾನಿ ಮೋದಿ ಸೇರಿ ಹೈಕಮಾಂಡ್ಗೆ ನನ್ನ ಬಗ್ಗೆ ಕಾಳಜಿ ಇದೆ ಅಂತ ಖುದ್ದು ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಅಂತ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು. 75 ವರ್ಷ ಮೀರಿದ ನನಗೆ ಅವಕಾಶ ನೀಡಿದ್ದು ಹೆಚ್ಚೆಂದ ಸಿಎಂ ರಾಜೀನಾಮೆ ಕುರಿತು ಬಿಎಸ್ವೈ ಏನನ್ನೂ ಮಾತನಾಡಿಲ್ಲ. ಯಡಿಯೂರಪ್ಪ ಪೂರ್ಣಾವಧಿ ಪೂರೈಸಲು ಕೇಳುತ್ತಿದ್ದೇವೆ, ಸಾಧು ಸಂತರಿಗೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ಶ್ರೀಗಳು ಹೇಳಿದರು. ಚುನಾವಣೆ ವೇಳೆ ಸಿಎಂ ಬಿಎಸ್ವೈರನ್ನ ಮುಂದಿಟ್ಟುಕೊಂಡು ಗೆದ್ದಿದ್ದಾರೆ ಅಂತ ಹೇಳಿದ ಸಿದ್ದಲಿಂಗ ಶ್ರೀಗಳು, ಬಿಎಸ್ವೈ ಸಿಎಂ ಆಗಿ ಮುಂದುವರಿಯಲೆಂಬುದು ನಮ್ಮ ಆಶಯ. ಬಿಎಸ್ ಯಡಿಯೂರಪ್ಪ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಬಿಎಸ್ವೈ ಬದಲಾವಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಹುಡುಕಬೇಕಾಗುತ್ತದೆ ಅಂತ ಸಿಎಂ ಬಿಎಸ್ವೈ ಭೇಟಿ ಬಳಿಕ ಶ್ರೀಗಳು ಹೇಳಿದರು. ಕೊರೋನಾ ಟೈಮಲ್ಲಿ ಮಠಗಳು ಬಾಗಿಲು ಮುಚ್ಚಿದ್ದವು ಅಂತ ಆರೋಪಿಸಿದ್ದ ಎಚ್ ವಿಶ್ವನಾಥ್ ವಿರುದ್ಧ ಸಿದ್ದಲಿಂಗ ಶ್ರೀಗಳು ಕಿಡಿಕಾರಿದ್ದಾರೆ. ಕೊರೋನಾ ಕಾಲದಲ್ಲಿ ಯಾವ ಮಠಗಳು ಬಾಗಿಲು ಹಾಕಿದ್ರು ಅಂತ ವಿಶ್ವನಾಥ್ ಹೇಳಿ, ನಾವಂತೂ ಮಠದ ಬಾಗಿಲು ತೆರೆದಿದ್ದೆವು ಅನ್ನೋ ಮೂಲಕ ವಿಶ್ವನಾಥ್ಗೆ ಟಾಂಗ್ ಕೊಡಿಸಿದ್ರು. ಸಿಎಂ ಬಿಎಸ್ವೈ ಅಧಿಕಾರಕ್ಕೆ ಬಂದಾಗೆಲ್ಲ ತೊಂದರೆ ಕೊಡ್ತಿದ್ದೀರಿ ಅಂತ ಜ್ಞಾನಪ್ರಭು ಗುರು ಸಿದ್ದರಾಮ ದೇಶಿಕೇಂದ್ರ ಶ್ರೀಗಳು ಹೇಳಿದ್ದಾರೆ. ಇದೇ ಮುಂದುವರೆದ್ರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ದೇಶಿಕೇಂದ್ರ ಶ್ರೀಗಳು ಎಚ್ಚರಿಕೆ ನೀಡಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದು, ಸದ್ಯಕ್ಕೆ ಸಿಎಂ ಯಡಿಯೂರಪ್ಪ ಬದಲಾವಣೆ ಬೇಡವೇ ಬೇಡ ಅಂತ ಶ್ರೀಗಳು ಹೇಳಿದರು. ಯಡಿಯೂರಪ್ಪ ಸಿಎಂ ಕುರ್ಚಿ ಬದಲಾವಣೆ ಆಗಲಿದೆ ಅನ್ನೋ ಕೇಳಿ ಬಂದ ಬೆನ್ನಲ್ಲೇ ಹಲವು ಮಠಾಧೀಶರು ಸಿಎಂ ಬಿಎಸ್ವೈ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ರಾಜಾಹುಲಿಗೆ ಕಾವಿ ಪಡಿಗೆ ಕಾವಲಾಗಿ ನಿಂತಿದೆ. ಸಿಎಂ ಹುದ್ದೆಯಿಂದ ಬಿಎಸ್ವೈರನ್ನ ಕೆಳಗಿಳಿಸಿದ್ರೆ ಪರಿಸ್ಥಿತಿ ಕೈ ಮೀರುತ್ತೆ ಅನ್ನೋ ಸಂದೇಶ ರವಾನೆಯಾಯ್ತಾ, ಅಥವಾ ಬಿಎಸ್ವೈರ ಚೆಕ್ಮೇಟ್ಗೆ ನಿಜಕ್ಕೂ ಹೈಕಮಾಂಡ್ ಪತರಗುಟ್ಟಿ ಬಿಡ್ತಾ ಅನ್ನೋ ಹಲವು ಅನುಮಾನಗಳು ಮೂಡಿವೆ. ಇನ್ನು ಜುಲೈ 25ರಂದು ಸಿಎಂ ನೇತೃತ್ವದಲ್ಲಿ ನಡೆಯಬೇಕಿದ್ದ ಶಾಸಕಾಂಗ ಪಕ್ಷದ ಸಭೆ ದಿಢೀರ್ ರದ್ದಾಗಿದೆ. ಆದರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭೋಜನಕೂಟ ನಡೆಯಲಿದೆ. ಈ ಡಿನ್ನರ್ ಪಾರ್ಟಿಯಲ್ಲಿ ನಡೆಯಲಿರುವ ಚರ್ಚೆಗಳು ಏನೇನು ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಶಾಸಕಾಂಗ ಪಕ್ಷ ಸಭೆ ಏಕಾಏಕಿ ಕ್ಯಾನ್ಸಲ್ ಆಗಿದ್ದಾದ್ರೂ ಯಾಕೆ ಅನ್ನೋದು ಕೂಡ ಅಚ್ಚರಿ ಮೂಡಿಸಿದೆ. ಬಿಜೆಪಿ ಶಾಸಕಾಂಗ ಸಭೆ ಮುಂದೂಡಿಕೆಯಾಗಿದ್ದರೂ ಸಹ ಸಿಎಂ ಯಡಿಯೂರಪ್ಪ ಭಾನುವಾರ ಭೋಜನಕೂಟ ಆಯೋಜಿಸಿದ್ರು. ಆದರೆ ಈ ಭೋಜನಕೂಟವು ಮುಂದೂಡಿಕೆಯಾಗಿದೆ. ತೀವ್ರ ಕುತೂಹಲ ಕೆರಳಿಸಿದ ಭೋಜನಕೂಟ ಮುಂದೂಡಿಕೆಯಾಗಿದ್ದು ಹಲವು ಅಚ್ಚರಿಗಳಿಗೂ ಕಾರಣವಾಗಿದೆ. ಜುಲೈ 26ಕ್ಕೆ ಸರ್ಕಾರ 2 ವರ್ಷ ತುಂಬುತ್ತಿರುವುದರಿಂದ ಜುಲೈ 25ರಂದು ಭೋಜನಕೂಟ ನಡೆಸಲು ಸಿದ್ಧತೆ ನಡೆದಿತ್ತು. ಆದರೆ ಶಾಸಕರಿಗೆ ಆಯೋಜಿಸಿದ್ದ ಭೋಜನಕೂಟ ದಿಢೀರಂತ ಮುಂದೂಡಿಕೆಯಾಗಿತ್ತು. ಜುಲೈ 27 ಅಥವಾ ಮತ್ತೊಂದು ದಿನಾಂಕಕ್ಕೆ ನಿಗದಿ ಸಾಧ್ಯತೆ ಆಗುವ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆ ಜ್ವಾಲೆ ಬೆನ್ನಲ್ಲೇ ರಾಮುಲು ದೆಹಲಿಗೆ ಹೋಗಿದ್ದು ಯಾಕೆ? ಯಡಿಯೂರಪ್ಪಗೆ ಅನ್ಯ ಪಕ್ಷದವರು ಬೆಂಬಲ ನೀಡೋಕೆ ಕಾರಣ ಏನು? ಸರ್ಕಾರ ಬೀಳುವುದು ಗ್ಯಾರಂಟಿ ಅಂತ ಎಚ್ಚರಿಕೆ ಕೊಟ್ಟಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಶ್ರೀ ಶಕ್ತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ನಾಯಕತ್ವ ಬದಲಾವಣೆ ಆಗಬಾರ್ದು ಅಂತ ಸಿಎಂ ಬಿಎಸ್ವೈ ಪರ ಹಲವು ಸ್ವಾಮೀಜಿಗಳು ಬ್ಯಾಟ್ ಬೀಸಿದ್ದಾರೆ. ಇದರ ಬೆನ್ನಲ್ಲೇ ಕಾಗಿನೆಲೆ ಗುರುಪೀಠದ ಹೊಸದುರ್ಗ ಈಶ್ವರಾನಂದ ಸ್ವಾಮೀಜಿ ಸಹ ಯಡಿಯೂರಪ್ಪ ಪರ ಬ್ಯಾಟ್ ಬೀಸಿದ್ದು 2 ವರ್ಷ ಪೂರ್ಣಾವಧಿ ಪೂರೈಸಲು ಸಿಎಂಗೆ ಅವಕಾಶ ಕೊಡಬೇಕು ಎಂದಿದ್ದಾರೆ. ರೈತ ನಾಯಕ ಯಡಿಯೂರಪ್ಪ ಬಹುದೊಡ್ಡ ಸಮುದಾಯದಿಂದ ಬಂದವರು ಅಂತ ಹಾಡಿ ಹೊಗಳಿದ್ದಾರೆ. ರಾಜ್ಯ ರಾಜಕಾರಣ ಸಂಚಲನ ಮೂಡಿಸಿರುವಂತಹ ಬದಲಾವಣೆ ಕಿಚ್ಚು ನಿಧಾನವಾಗಿ ದೆಹಲಿಗೆ ಶಿಫ್ಟ್ ಆಗ್ತಿದೆ. ಒಬ್ಬೊಬ್ಬರಾಗಿ ದೆಹಲಿಗೆ ತೆರಳುತ್ತಾ ಇದ್ದು ಗುಟ್ಟು ಬಿಟ್ಕೊಡ್ತಿಲ್ಲ. ಈ ನಡುವೆ ಸಚಿವ ಶ್ರೀರಾಮುಲು ಕೂಡ ದೆಹಲಿಗೆ ತೆರಳಿದ್ದಾರೆ. ಒಬ್ಬರೇ ಬೆಳಗ್ಗೆ 5:30 ವಿಮಾನದಲ್ಲಿ ತೆರಳಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ದೆಹಲಿಗೆ ಹೋಗಿ ಬರ್ತೇನೆ ಅಂತ ನಿನ್ನೆ ರಾತ್ರಿ ಆಪ್ತರೊಂದಿಗೆ ಹೇಳಿದ್ರಂತೆ. ಈ ಬೆನ್ನಲ್ಲೇ ಇಂದು ಬೆಳಗ್ಗೆ ಸಚಿವ ಶ್ರೀರಾಮುಲು ದೆಹಲಿಗೆ ಹಾರಿದ್ದಾರೆ. ಸಿಎಂ ಬದಲಾವಣೆಗೆ ಮಠಾಧೀಶರ ವಿರೋಧ ವ್ಯಕ್ತಪಡಿಸ್ತಾ ಇದ್ದು ಬಿಎಸ್ವೈ ಬದಲಾವಣೆ ಮಾಡಬಾರದು ಅಂತ ಮನಗೂಳಿಯ ಹಿರೇಮಠದ ಪೀಠಾಧಿಪತಿ ಶ್ರೀ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿಯಲ್ಲಿ ಮಾತನಾಡಿದ ಶ್ರೀಗಳು, ಸಿಎಂ ಕೋವಿಡ್ ಹಾಗೂ ಪ್ರವಾಹದ ಸಂದರ್ಭದಲ್ಲಿ ಯಡಿಯೂರಪ್ಪ ಉತ್ತಮ ಕೆಲಸ ಮಾಡಿದ್ದಾರೆ. ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ. ಸದ್ಯ ನಾವ್ಯಾರ ಜೊತೆಗೂ ಮಾತನಾಡಿಲ್ಲ, ಆದ್ರೂ ಅವರಿಗೆ ಮನಗೂಳಿ ಮಠದಿಂದ ಆಶೀರ್ವಾದ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ಹಿಂದೆ ಸಿಎಂ ಬದಲಾವಣೆ ಮಾಡಬೇಕು ಅಂತ ಕೂಡಲ ಸಂಗಮ ಶ್ರೀಗಳು ಒತ್ತಾಯಿಸಿದ್ದ ವಿಚಾರದ ಬಗ್ಗೆ ಮಾತನಾಡಿದಂತಹ ಶ್ರೀ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ, ಕೂಡಲ ಸಂಗಮ ಶ್ರೀಗಳ ಹೇಳಿಕೆ ಬಗ್ಗೆ ಹೆಚ್ಚಿಗೆ ಮಾತನಾಡಲ್ಲ. ಅವರು ಹೈಕಮಾಂಡ್ ವರೆಗೂ ಹೋಗ್ತಾರೆ, ಡೆಲ್ಲಿವರೆಗೂ ಹೋಗ್ತಾರೆ. ಅವರ ವಿಚಾರಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಸಿಎಂ ಬಿಎಸ್ವೈ ಬದಲಾವಣೆ ಮಾಡಬಾರದೆಂದು ವಿಪಕ್ಷ ನಾಯಕರ ಬೆಂಬಲದ ವಿಚಾರದ ಬಗ್ಗೆಯೂ ಪ್ರತಿಕ್ರಿಯಿಸಿದ ಶ್ರೀ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ, ಯಡಿಯೂರಪ್ಪ ಎಲ್ಲಾ ಪಕ್ಷಗಳ ಮುಖಂಡರ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಕಾಂಗ್ರೆಸ್ನ ಎಂಬಿ ಪಾಟೀಲ್, ಶಾಮನೂರು ಶಿವಶಂಕರಪ್ಪ ಯಡಿಯೂರಪ್ಪಗೆ ಬೆಂಬಲಿಸಿದ್ದು ಯೋಗ್ಯವಾಗಿದೆ. ಅವರ ನಡುವೆ ಉತ್ತಮ ಒಡನಾಟವಿದೆ ಅಂತ ಮನಗೂಳಿಯ ಹಿರೇಮಠದ ಪೀಠಾಧಿಪತಿ ಸಲಹೆ ನೀಡಿದ್ದಾರೆ. ಇತ್ತ ಸಿಎಂ ಬಿಎಸ್ವೈ ಪರ ಧಾರವಾಡ ಮುರುಘಾಮಠ ಸ್ವಾಮೀಜಿ ಬ್ಯಾಟಿಂಗ್ ಮಾಡ್ತಿದ್ದು ಯಡಿಯೂರಪ್ಪ ಕೈಬಿಟ್ರೆ ಸರ್ಕಾರ ಬೀಳುವುದು ಗ್ಯಾರಂಟಿ ಅಂತ ಬಾಂಬ್ ಸಿಡಿಸಿದ್ದಾರೆ. ಯಡಿಯೂರಪ್ಪನಂತ ಸಿಎಂ ಸಿಗೋದು ಕಷ್ಟ. ಅವರನ್ನ ಉಳಿಸಿಕೊಳ್ಳಲು ನಾವೆಲ್ಲ ಪ್ರಯತ್ನ ಮಾಡಲೇಬೇಕು. ಯಡಿಯೂರಪ್ಪ ಕೈಬಿಟ್ರೆ 6 ತಿಂಗಳಲ್ಲಿ ಸರ್ಕಾರ ಡಮ್ ಅನ್ನುತ್ತೆ. ಬಿಎಸ್ವೈ ಬದಲಿಸದೆ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಕರ್ನಾಟಕದ ಬಿಜೆಪಿಗೆ ಅವರು ಅಡಿಪಾಯ ಇದ್ದಂತೆ ಅಂತ ಧಾರವಾಡದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ವೀರೇಂದ್ರ ಪಾಟೀಲ್ರಿಗೆ ಆದಂತೆ ಬಿಎಸ್ವೈಗೆ ಆಗಬಾರದು ಅಂತ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಹೇಳಿದ್ರು. ಪ್ರಾಣಕ್ಕೆ ಪ್ರಾಣ ಕೊಟ್ಟು ಬಿಜೆಪಿ ಬೆಳೆಸಿದ ನಾಯಕರಿದ್ರು. ಅವರಿಂದಲೇ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಸ್ತಿತ್ವದಲ್ಲಿದೆ. ಹೀಗಾಗಿ ಅವರನ್ನ ಬದಲಿಸುವುದಿಲ್ಲ. ಈ ಬೆಳವಣಿಗೆಯಿಂದಾಗಿ ಬಿಎಸ್ವೈಗೆ ನೋವಾಗಿದೆ. ಊರಿಗೆ ಉಪಕಾರ ಮಾಡಬಾರದು, ಹೆಣಕ್ಕೆ ಶೃಂಗಾರ ಮಾಡಬಾರದು ಅನ್ನೋ ಹಾಗೆ ಅವರಿಗಾಗಿದೆ ಅಂತ ಧಾರವಾಡದಲ್ಲಿ ಮುರುಘಾಮಠದ ಸ್ವಾಮೀಜಿ ಹೇಳಿದ್ರು. ಒಂದ್ ವೇಳೆ ಯಡಿಯೂರಪ್ಪರನ್ನ ಬದಲಾವಣೆ ಮಾಡಿದ್ರೆ ಬಿಜೆಪಿಗೆ ನಷ್ಟ ಎಂದಂತಹ ಶ್ರೀ ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ, ಹಿಂದೆ 2013ರಲ್ಲಿ ಆದಂತೆ ಬಿಜೆಪಿಗೆ ಹಿನ್ನಡೆಯಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಆದ್ರೆ ಬಿಎಸ್ವೈ ಬದಲಾವಣೆ ಮಾಡಬಾರದೆಂಬ ಕೋರಿಕೆ ಇಟ್ಟಿದ್ದಾರೆ. ಬಿಎಸ್ವೈ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು. ಬಿಎಸ್ವೈ ಹೊರತಾಗಿ ಲಿಂಗಾಯತ ನಾಯಕರಿದ್ದಾರೆ. ಆದ್ರೆ ಇವರಷ್ಟು ಹಿರಿಯರಲ್ಲ. ಯಡಿಯೂರಪ್ಪ ಇದೀಗ ರಾಜನಾಗಿದ್ದಾರೆ. ಅವರನ್ನ ಕೆಳಗಿಳಿಸಿ ಬೇರೆಯವರನ್ನ ರಾಜನನ್ನಾಗಿಸುವುದು ಸರಿಯಲ್ಲ ಅಂತ ಹೇಳಿದ್ರು. ಮಾತಿತ್ತಿದ್ರೆ ದೆಹಲಿಗೆ ಹಾರುತ್ತಿರುವಂತಹ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ಇದೀಗ ಇದರ ಹಿಂದಿನ ಮರ್ಮ ಬಯಲಾಗ್ತಾ ಇದ್ದು ರೇಣುಕಾಚಾರ್ಯ ಸಿಡಿ ಸುಳಿಯಲಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ವಿರೋಧಿ ಬಣ ರೇಣುಕಾಚಾರ್ಯರ ಕುರಿತ ದಾಖಲೆಗಳನ್ನ ಸಂಗ್ರಹ ಮಾಡಿದೆ ಎನ್ನಲಾಗ್ತಿದ್ದು ಅವುಗಳನ್ನ ಹೈಕಮಾಂಡ್ಗೆ ಕೊಟ್ಟಿರೋ ಬಗ್ಗೆಯೂ ಸುದ್ದಿ ಹರಿದಾಡ್ತಾ ಇದೆ. ಒಂದ್ ವೇಳೆ ಸಿಎಂ ರಾಜೀನಾಮೆ ಕೊಟ್ರೆ ರೇಣುಕಾಚಾರ್ಯ ದಾಖಲೆಗಳನ್ನು ಕೂಡ ಹೊರಬೀಳೋ ಸಾಧ್ಯತೆ ಹೆಚ್ಚಾಗಿದೆ. ಬದಲಾವಣೆ ಕಿಚ್ಚಿನ ಬೆನ್ನಲ್ಲೇ ಶ್ರೀರಾಮುಲು ದೆಹಲಿಗೆ ದೌಡಾಯಿಸಿದ್ದು ಯಾಕೆ? ಇಷ್ಟು ದಿನ ಸೈಲೆಂಟ್ ಆಗಿದ್ದ ರಮೇಶ್ ಜಾರಕಿಹೊಳಿ ಈಗ ಅಲರ್ಟ್ ಆಗಿದ್ದು ಯಾಕೆ? ಬಾಂಬೆ ಟೀಮ್ನವರನ್ನ ಮಂತ್ರಿ ಮಾಡಬೇಡಿ ಅಂತ ಹಳ್ಳಿ ಹಕ್ಕಿ ಗುಡುಗೋಕೆ ಕಾರಣ ಏನು? ಇದೆಲ್ಲವನ್ನು ನೋಡೋಣ ಬದಲಾವಣೆ ಬೇಗೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯದಲ್ಲಿ ಸಿಎಂ ಬಿಎಸ್ವೈ ಬದಲಾವಣೆ ಬಗ್ಗೆ ಚರ್ಚೆ ನಡೆದಿದೆ. ಹಾಗಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಶ್ರೀರಾಮುಲು ಅಲರ್ಟ್ ಆಗಿದ್ದಾರೆ. ಸದ್ಯಕ್ಕೆ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಸಚಿವ ಬಿ ಶ್ರೀರಾಮುಲು. ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿಗೆ ರಾಮುಲು ಯತ್ನಿಸುತ್ತಿದ್ದಾರೆ. ರಾಜ್ಯ ರಾಜಕೀಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸೋ ಯೋಜನೆಯಲ್ಲಿದ್ದಾರೆ. ನಾಯಕತ್ವ ಗೊಂದಲದ ನಡುವೆ ರಾಮುಲು ಭೇಟಿ ಕುತೂಹಲ ಮೂಡಿಸಿದೆ. ಸಿಎಂ ಪರ ಮಾಜಿ ಸಿಎಂ ಸದಾನಂದ ಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದ ಹಾಗೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ಸುತ್ತೆ. ರಾಜ್ಯದ ಬೆಳವಣಿಗೆಯನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತದೆ. ಅದೇ ರೀತಿ ನಾಯಕತ್ವ ಬದಲಾವಣೆ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಯಡಿಯೂರಪ್ಪ ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ರಾಜ್ಯದ ಸಮಸ್ಯೆ ಮತ್ತು ಬೆಳವಣಿಗೆ ಬಗ್ಗೆ ತಿಳಿಸಿದ್ದಾರೆ. ಸದ್ಯ ನಾಯಕತ್ವ ಬದಲಾವಣೆ ಚರ್ಚೆ ಇಲ್ಲ ಅಂತ ಸದಾನಂದ ಗೌಡ ಹೇಳಿದ್ರು. ಸಚಿವ ಶ್ರೀರಾಮುಲು ದೆಹಲಿಗೆ ಹೊರಟ ಬೆನ್ನಲ್ಲೇ ಸದಾಶಿವನಗರದ ರಮೇಶ್ ಜಾರಕಿಹೊಳಿ ಮನೆಗೆ ಶಾಸಕ ರಾಜಗೌಡ ಆಗಮಿಸಿದ್ರು. ಕಳೆದ 1 ತಿಂಗಳಿಂದ ಮೌನ ವಹಿಸಿದ್ದ ರಮೇಶ್ ಜಾರಕಿಹೊಳಿ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿ ವರಿಷ್ಠರು ರಾಮುಲುಗೆ ಬುಲಾವ್ ನೀಡಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಶಿವಮೊಗ್ಗ ಪ್ರವಾಸ ರದ್ದಾಗಿದೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ. ಜುಲೈ 24ಕ್ಕೆ ಬಸವಣ್ಣ ಪುತ್ಥಳಿ ಪ್ರತಿಷ್ಠಾಪನೆಗೆ ಸಿಎಂ ಬರಬೇಕಿತ್ತು. ಆದ್ರೀಗ ಸಿಎಂ ವರ್ಚುವಲ್ ವ್ಯವಸ್ಥೆ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಸಿಎಂ ಯಡಿಯೂರಪ್ಪ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಇರಲು ಈಶ್ವರಪ್ಪ ಸೂಚನೆ ನೀಡಿದ್ದಾರೆ. ಎಲ್ಲವನ್ನೂ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಶೀಘ್ರದಲ್ಲೇ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳುತ್ತದೆ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಸಿಎಂ ಬಿಎಸ್ವೈ ಬದಲಾವಣೆ ವಿಚಾರ ಇದೆಲ್ಲ ಊಹಾಪೋಹ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು. ಶಿವಮೊಗ್ಗದಲ್ಲಿ ಮಾತನಾಡಿದ ರಾಘವೇಂದ್ರ, ಬಿಎಸ್ವೈ ಕೆಳಮಟ್ಟದಿಂದ ಪಕ್ಷ ಕಟ್ಟಿದ್ದಾರೆ. ಅವರು ವಿಜಯೇಂದ್ರ ಮತ್ತು ರಾಘವೇಂದ್ರ ಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡಿಲ್ಲ. ಪಕ್ಕದ ಕೆಲವರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಹಜವಾಗಿ ಈ ಬೆಳವಣಿಗೆಯಿಂದ ಪಕ್ಷಕ್ಕೆ ನಷ್ಟವಾಗಲಿದೆ. ಪಕ್ಷದ ವರಿಷ್ಠರು ಎಲ್ಲವನ್ನೂ ಸರಿ ಮಾಡುತ್ತಾರೆ ಅಂತ ಬಿವೈ ರಾಘವೇಂದ್ರ ಹೇಳಿದ್ರು. ಮುಂದೆ ಬಾಂಬೆ ಟೀಮ್ನ ಯಾರನ್ನೂ ಮಂತ್ರಿ ಮಾಡಬೇಡಿ ಅಂತ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಎಚ್ ವಿಶ್ವನಾಥ್, ಬದಲಾವಣೆಗಾಗಿ ಎಲ್ಲರೂ ಬೆಂಬಲ ನೀಡಿದ್ರು. ಆದ್ರೆ ಅಧಿಕಾರ ಸಿಕ್ಕ ಮೇಲೆ ಎಲ್ಲರೂ ಬದಲಾದ್ರು. ಎಲ್ಲರೂ ಸಿಎಂ ಬಿಎಸ್ವೈ ಪುತ್ರ ವಿಜೇಂದ್ರರಂತಾದ್ರು. ಕೊಡಿ ಅನ್ನೋದಕ್ಕೆ ಶುರು ಮಾಡಿದ್ರು ಅಂತ ತಮ್ಮ ಹಳೆ ದೋಸ್ತಿಗಳ ವಿರುದ್ಧ ಹಳ್ಳಿ ಹಕ್ಕಿ ಗುಡುಗಿದ್ರು. ಬಾಂಬೆ ಟೀಮ್ ವಿರುದ್ಧ ಗುಡುಗಿದ ಹಳ್ಳಿ ಹಕ್ಕಿ ಅವರಿಗೆಲ್ಲ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿರ್ಲಿಲ್ಲ, ಯಡಿಯೂರಪ್ಪನವರ ಪುತ್ರನೇ ಸಿಎಂ ಆಗಿದ್ರು ಅಂತ ಗುಡುಗಿದ್ರು. 17 ಜನರಿಗೆ ಅಧಿಕಾರ ನೀಡದಿದ್ದರೂ ಪರವಾಗಿಲ್ಲ, ಬಿಜೆಪಿಗೆ ಬಂದಿರುವ 17 ಜನರು ಎಲ್ಲೂ ಹೋಗುವುದಿಲ್ಲ. ಹೋದ್ರೆ ಹೋಗ್ಲಿ, ರಾಜ್ಯದಲ್ಲಿ ಮತ್ತೆ ಚುನಾವಣೆ ನಡೆಯಲಿ ಅಂತ ವಿಶ್ವನಾಥ್ ಗುಡುಗಿದ್ರು. ಬಿಜೆಪಿಯನ್ನು ಕಟ್ಟಿದ್ದು ಬಿಎಸ್ ಯಡಿಯೂರಪ್ಪ ಅಲ್ಲ, ಅವರು ಮುನ್ಸಿಪಾಲಿಟಿ ನಾಯಕರು ಅಂತ ಬಿಎಸ್ವೈ ವಿರುದ್ಧ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿದ್ದು ಎಕೆ ಸುಬ್ಬಯ್ಯ, ಬಿಬಿ ಶಿವಪ್ಪ, ಶಂಕರಮೂರ್ತಿ, ಕೆಎಸ್ ಈಶ್ವರಪ್ಪ, ಬಿಎಸ್ ಆಚಾರ್ಯ, ಅನಂತಕುಮಾರ್ ಎಲ್ಲ ಸೇರಿ ಪಕ್ಷ ಕಟ್ಟಿದ್ರು. ಯಡಿಯೂರಪ್ಪ ಎಲ್ಲಾ ಅಧಿಕಾರ ಅನುಭವಿಸಿದವರು ಅಷ್ಟೇ ಅಂತ ವಿಶ್ವನಾಥ್ ಹೇಳಿದ್ರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಕೂಗು ಕೇಳಿ ಬಂದಿದ್ದಕ್ಕೆ ಬಿಜೆಪಿಗೆ ಬಂದ ವಲಸಿಗರು ಪತರುಗುಟ್ಟು ಹೋಗಿದ್ದಾರೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಗೆ ಆಗಮಿಸಿದ ಎಸ್ಟಿ ಸೋಮಶೇಖರ್, ಬಿಸಿ ಪಾಟೀಲ್, ಹೆಬ್ಬಾರ್ ಯಡಿಯೂರಪ್ಪರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಿಎಂ ಬಿಎಸ್ವೈ ಬದಲಾವಣೆ ಆದರೆ ಯಾರಿಗೆ ಸ್ಥಾನ ಕೊಡಿ ಅಂತಿದ್ದಾರೆ ಶ್ರೀಗಳು? ಬಿಎಸ್ವೈ ಕೆಳಗಿಳಿದ್ರೆ ಬಿಜೆಪಿಗೆ ಕಠಿಣ ಸ್ಥಿತಿ ಬರುತ್ತಾ? ರಾಜಹುಲಿ ಪರ ಯಾರೆಲ್ಲ ಸ್ವಾಮೀಜಿಗಳು ಬ್ಯಾಟ್ ಬೀಸಿದ್ರು? ಇದೆಲ್ಲವನ್ನು ನೋಡೋಣ ಸಿಎಂಗೆ ಬೆಂಬಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಕೊಳದ ಮಠದ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿ, ನಾಯಕತ್ವ ಬದಲಾವಣೆ ಆಗುವುದಾದ್ರೆ ವೀರಶೈವರಿಗೆ ಮಣೆ ಹಾಕಿ ಅಂತ ಒತ್ತಾಯಿಸಿದರು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಹೇಳಿದ್ದಾರೆ. ವೀರಶೈವ ಸಮುದಾಯದವರಿಗೆ ಸಿಎಂ ಹುದ್ದೆ ನೀಡಬೇಕು, ಅರವಿಂದ್ ಬೆಲ್ಲದ್ ಅಥವಾ ಯಾರನ್ನಾದರೂ ಸಿಎಂ ಮಾಡಲಿ ಅಂತ ಹೇಳಿದ್ರು. ನಾವು ಯಾರ ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಇಲ್ಲ. ವೀರಶೈವ ಧರ್ಮ ಉಳಿಸುವುದಕ್ಕಾಗಿ ನಮ್ಮ ಹೋರಾಟ ಅಂತ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿ ಹೇಳಿದ್ರು.
ಸಿಎಂ ಬಿಎಸ್ ಯಡಿಯೂರಪ್ಪ ಬದಲಾವಣೆ ಬಗ್ಗೆ ಬಿರುಗಾಳಿ ಮೇಲೇಳುತ್ತಿದ್ದಂತೆಯೇ ಸ್ವಾಮೀಜಿಗಳ ಬೆಂಬಲವೂ ಹೆಚ್ಚಾಗ್ತಿದೆ. ಟಿವಿ9 ಜೊತೆ ಮಾತನಾಡಿದ ದಿಂಗಾಲೇಶ್ವರ ಶ್ರೀ, ರಾಜ್ಯದ ಎಲ್ಲಾ ಸ್ವಾಮೀಜಿಗಳು ಯಡಿಯೂರಪ್ಪ ಇರಲಿ ಎನ್ನುತ್ತಿದ್ದಾರೆ. ಬೇರೆ ಬೇರೆ ಪಕ್ಷದವರು ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ ಅಂತಿದ್ದಾರೆ ಅಂತ ಬಿಎಸ್ವೈ ಪರ ಬ್ಯಾಟ್ ಬೀಸಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಅಧಿಕಾರದಿಂದ ಕೆಳಗಿಳಿಸೋ ವಿಚಾರದಲ್ಲಿ ಬೆಳ್ಳಾವಿ ಕಾರದೇಶ್ವರ ಮಠದ ವೀರಬಸವ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಸಿಎಂ ಬಿಎಸ್ವೈರನ್ನ ಕೆಳಗಿಳಿಸಿದ್ರೆ ಬಿಜೆಪಿಗೆ ಕಠಿಣ ಸ್ಥಿತಿ ಬರುತ್ತೆ ಅಂತ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ವೀರಬಸವ ಸ್ವಾಮೀಜಿ ಈ ಹೇಳಿಕೆ ನೀಡಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರಿಗೆ ಅನ್ಯಾಯ ಮಾಡಲಾಗ್ತಿದೆ. 4 ಬಾರಿ ಸಿಎಂ ಆಗಿದ್ದಾಗಲೂ ಅವರಿಗೆ ಮಾನಸಿಕವಾಗಿ ಕಿರುಕುಳ ಆಗಿದೆ. ಯಡಿಯೂರಪ್ಪ ಪೂರ್ಣಾವಧಿ ಅಧಿಕಾರ ನಡೆಸಲು ಬಿಡಬೇಕು ಎಂದು ಸ್ವಾಮೀಜಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಯಡಿಯೂರಪ್ಪರನ್ನ ಕೆಳಗಿಳಿಸಬಾರದು ಅಂತ ಶ್ರೀಶೈಲ ಸಾರಂಗ ಮಠದ ಸಾರಂಗದೇಶ್ವರ ಜಗದ್ಗುರುಗಳು ಹೇಳಿದ್ರು. ಕಲಬುರಗಿ ನಗರದಲ್ಲಿ ಮಾತನಾಡಿದ ಶ್ರೀಗಳು, ಯಡಿಯೂರಪ್ಪ 40 ವರ್ಷಗಳಿಂದ ಬಿಜೆಪಿ ಕಟ್ಟಿ ಬೆಳೆಸಿದವರು. 2 ವರ್ಷ ಅವರೇ ಸಿಎಂ ಆಗಿ ಮುಂದುವರಿಯಬೇಕು. ಒಂದ್ ವೇಳೆ ಯಡಿಯೂರಪ್ಪ ಬದಲಾವಣೆ ಮಾಡುವ ಕಠಿಣ ನಿಲುವು ಕೈಗೊಂಡಿದ್ದೇ ಆದ್ರೆ ಉತ್ತರ ಕರ್ನಾಟಕದವರಿಗೆ ಅವಕಾಶ ನೀಡಿ ಅಂತ ಸಾರಂಗದೇಶ್ವರ ಶ್ರೀಗಳು ಹೇಳಿದ್ರು. ನಾಯಕತ್ವ ಬದಲಾವಣೆ ಖಚಿತ ಎಂಬ ಮಾತುಗಳ ಬೆನ್ನಲ್ಲೇ ಯಡಿಯೂರಪ್ಪ ವಿರೋಧಿ ಬಣದಿಂದ ಮುಂದಿನ ಕುರ್ಚಿ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನ ನಡೀತಾ ಇದೆ. ಸಂಘ ಪರಿವಾರದ ಹಿನ್ನೆಲೆ ಉಳ್ಳವರನ್ನೇ ಸಿಎಂ ಆಗಿ ಆಯ್ಕೆ ಮಾಡುವಂತೆ ಪಟ್ಟು ಹಿಡಿದಿದ್ದು ಬಸವನಗೌಡ ಯತ್ನಾಳ್ ಹೈಕಮಾಂಡ್ಗೂ ಒತ್ತಡ ಹಾಕಿದ್ದಾರಂತೆ. ಸಂಘ ಪರಿವಾರದ ಹಿನ್ನೆಲೆ ಉಳ್ಳ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದವರನ್ನೇ ಆಯ್ಕೆ ಮಾಡಿದ್ರೆ ಯಡಿಯೂರಪ್ಪ ಬಣಕ್ಕೆ ಮತ್ತೆ ಹಿನ್ನಡೆಯಾಗುತ್ತೆ. ತಮ್ಮದೇ ಲೆಕ್ಕಾಚಾರ ವರ್ಕೌಟ್ ಆಗುವ ವಿಶ್ವಾಸದಲ್ಲಿ ಯತ್ನಾಳ್ ಇದ್ದಾರೆ. ಸಿಎಂ ಬದಲಾವಣೆ ವಿಚಾರ ಚಾಲ್ತಿಗೆ ಬರ್ತಿದ್ದಂತೆಯೇ ಬಿಎಸ್ವೈ ವಿರೋಧಿ ಬಣದ ಅರವಿಂದ್ ಬೆಲ್ಲದ್ ವಾರಣಾಸಿಗೆ ತೆರಳಿದ್ದಾರೆ ಎನ್ನಲಾಗಿದೆ. ಬೆಳಗ್ಗೆ ಬೆಂಗಳೂರಿನಿಂದ ವಾರಣಾಸಿಗೆ ಬೆಲ್ಲದ್ ತೆರಳಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಮೊನ್ನೆಯಷ್ಟೇ ಸಚಿವ ಮುರುಗೇಶ್ ನಿರಾಣಿ ವಾರಣಾಸಿಗೆ ಹೋಗಿ ಬಂದಿದ್ರು. ಈಗ ಹುಬ್ಬಳ್ಳಿ, ಧಾರವಾಡ, ಪಶ್ಚಿಮ ಕ್ಷೇತ್ರದ ಶಾಸಕ ಬೆಲ್ಲದ್ ತೆರಳಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವನಲ್ಲ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ರೇಣುಕಾಚಾರ್ಯ, ನಾನು ನನ್ನ ಕ್ಷೇತ್ರದ ಕಾರ್ಯಗಳಿಗಾಗಿ ದೆಹಲಿಗೆ ಬಂದಿದ್ದೇನೆ. ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತೇನೆ. ನಾಯಕತ್ವದ ಬದಲಾವಣೆ ಬಗ್ಗೆ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಆದರೆ ಈವರೆಗೂ ಹೈಕಮಾಂಡ್ ನಾಯಕರು ಈ ಬಗ್ಗೆ ಏನೂ ಹೇಳಿಲ್ಲ. ಹೈಕಮಾಂಡ್ ನಾಯಕರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದ್ರು. ಮುಖ್ಯಮಂತ್ರಿ ರೇಸ್ನಲ್ಲಿರುವ ಮುರುಗೇಶ್ ನಿರಾಣಿ ಕೂಡ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಹೈಕಮಾಂಡ್ ಸೂಚನೆ ನೀಡಿದೆ. ಹೀಗಾಗಿ ಮಂಡ್ಯದ ಬೇಬಿ ಬೆಟ್ಟಕ್ಕೆ ಭೇಟಿ ನೀಡುವುದನ್ನು ಗಣಿ ಸಚಿವ ನಿರಾಣಿ ಮುಂದೂಡಿದ್ದಾರೆ. ಬೇಬಿ ಬೆಟ್ಟಕ್ಕೆ ಭೇಟಿ ನೀಡಿದ್ರೆ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಅಂತ ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ವದಂತಿ ಹೆಚ್ಚಾದ ಬೆನ್ನಲ್ಲೇ ವೀರಶೈವ ಲಿಂಗಾಯತ ಯುವ ಬ್ರಿಗೇಡ್ ಎಚ್ಚರಿಕೆ ನೀಡಿದೆ. ಒಂದ್ ವೇಳೆ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಯಾವುದೇ ಮತದಾರರು ಬಿಜೆಪಿಯನ್ನ ಬೆಂಬಲಿಸೋದಿಲ್ಲ ಅಂತ ಎಚ್ಚರಿಸಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬರಲು ಯಡಿಯೂರಪ್ಪನವರು ಮೂಲ ಕಾರಣ. ಯಡಿಯೂರಪ್ಪನವರನ್ನ ಬದಲಾವಣೆ ಮಾಡಿದ್ರೆ ಬಿಜೆಪಿ ನಷ್ಟ ಅನುಭವಿಸಬೇಕಾಗುತ್ತೆ ಅಂತ ವೀರಶೈವ ಲಿಂಗಾಯತ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಮಹೇಶ್ ವಾರ್ನ್ ಮಾಡಿದ್ದಾರೆ. ಪಾಲಿಕೆಯ ಝೋನಲ್ ಅಧಿಕಾರಿಗಳಿಗೆ ಮಹಿಳೆಯರು ಧರ್ಮತೇಟು ಕೊಟ್ಟಿದ್ದು ಯಾಕೆ? ಮೈಸೂರು ಜಿಲ್ಲೆಯ ಅದ್ಯಾವ ಕ್ಷೇತ್ರದಲ್ಲಿ ಕೊರೋನಾ ಸೋಂಕಿನಿಂದ 100ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ? ಸಿನಿಮಾ ಶೈಲಿಯ ಕಳ್ಳತನ ಮಾಡಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ಕಾಡಾನೆ ದಾಳಿಗೆ ಅಪಾರ ಪ್ರಮಾಣದ ಬಾಳೆ ನಾಶವಾಗಿದೆ. ಯಳಂದೂರು ತಾಲೂಕಿನ ಟಿ ಹೊಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಟಿ ಹೊಸೂರು ಗ್ರಾಮದ ಸೋಮಣ್ಣೇಗೌಡ ಎಂಬುವರಿಗೆ ಸೇರಿದ ಬಾಳೆ ನಾಶವಾಗಿದೆ. 15 ದಿನಗಳ ಅಂತರದಲ್ಲಿ 2ನೇ ಬಾರಿ ಕಾಡಾನೆ ದಾಳಿ ನಡೆಸಿ ಸುಮಾರು 1 ಎಕರೆ ಬಾಳೆ ನಾಶವಾಗಿದೆ. ಪದೇ ಪದೇ ದಾಳಿಯಾಗ್ತಿದ್ರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು.
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸ್ತೆ ದುರಸ್ತಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಳಸ ತಾಲೂಕಿನ ಹೆಮ್ಮಕ್ಕಿ ಗಬ್ಬಲ್ ಗ್ರಾಮಗಳ ನಡುವಿನ ರಸ್ತೆಯನ್ನ ದುರಸ್ತಿಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕಳೆದ 8 ವರ್ಷಗಳಿಂದ ರಸ್ತೆ ಯಥಾಸ್ಥಿತಿಯಲ್ಲಿದೆ. 8 ವರ್ಷದಿಂದಲೂ ರಸ್ತೆ ದುರಸ್ತಿ ಕಾಣದೆ ಹದಗೆಟ್ಟಿದೆ. ಪ್ರತಿನಿತ್ಯ ರಸ್ತೆಯಲ್ಲಿ ಸಂಚರಿಸುವುದಕ್ಕೆ ಜನರು ಹರಸಾಹಸ ಪಡುತ್ತಿದ್ದಾರೆ. ಹಾಗಾಗಿ ಈಗಲಾದರೂ ರಸ್ತೆ ದುರಸ್ತಿ ಮಾಡುವಂತೆ ಸರ್ಕಾರಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಿನಿಮೆಯ ಶೈಲಿಯಲ್ಲಿ ಕಳ್ಳತನ ಮಾಡಿದ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ನೆಲಮಂಗಲದ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರಿಂದ ಆರೋಪಿಯನ್ನ ಸೆರೆ ಹಿಡಿಯಲಾಗಿದೆ. ಸಿವಿ ವಿನೋದ್ ಕುಮಾರ್ ಅಲಿಯಾಸ್ ವಿನು ಅನ್ನೋ ವ್ಯಕ್ತಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಶಟರ್ ಮುರಿದು ಕೃತ್ಯ ಎಸಗಿದ್ದಾನೆ. ಬೆಂಗಳೂರು ಉತ್ತರ ತಾಲೂಕಿನ ತೋಟಗೆರೆ ಗ್ರಾಮದ ಮಧು ಎಂಬುವವರ ಅಂಗಡಿಗೆ ಕನ್ನ ಹಾಕಿದ್ದಾನೆ. ಯೂಟ್ಯೂಬ್ನಲ್ಲಿ ಗ್ಯಾಸ್ ಕಟರ್ ಬಳಕೆ ನೋಡಿ ಶಟರ್ ಕತ್ತರಿಸಿ 25,000 ನಗದು ದೋಚಿದ್ದ ಆರೋಪಿ ಇವನು. ಕೋರಮಂಗಲ ರೌಡಿ ಶೀಟರ್ ಬಬ್ಲಿ ಕೊಲೆ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬ್ಯಾಂಕಿಗೆ ನುಗ್ಗಿ ಲಾಂಗ್ ಮಚ್ಚುಗಳಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ರು. ಆರೋಪಿಗಳ ಜಾಲಾಡಿದ್ದ ಪೊಲೀಸರು ಕೊನೆಗೂ ಕೊಲೆ ಆರೋಪಿಗಳ ಮೇಲೆ ಕೋರಮಂಗಲ ಪೊಲೀಸರು ಫೈರಿಂಗ್ ಮಾಡಿ ಬಂಧಿಸಿದ್ದಾರೆ. ಪ್ರದೀಪ್ ಮತ್ತು ರವಿ ಅರೆಸ್ಟ್ ಆಗಿದ್ದು ಸೋಮವಾರ ಹಾಡಹಗಲೇ ರೌಡಿ ಶೀಟರ್ ಬಬ್ಲಿ ಹತ್ಯೆಗೈದಿದ್ದ. ಬಬ್ಲಿ ಕೊಲೆ ಆರೋಪಿಗಳನ್ನ ಬಂಧಿಸಲು ತೆರಳಿದಾಗ ಅಟ್ಯಾಕ್ ಮಾಡಿದ್ದಾರೆ. ಆಗ ಫೈರಿಂಗ್ ಮಾಡಿ ಬಂಧಿಸಿರುವುದಾಗಿ ಪೂರ್ವ ವಿಭಾಗ ಹೆಚ್ಚುವರಿ ಪೊಲೀಸ್ ಆಯುಕ್ತ ಮುರುಗನ್ ಹೇಳಿದ್ರು. ಈ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ಮಾಡುತ್ತೇವೆ. ಕಳೆದ ಕೆಲ ವರ್ಷಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಕೊಲೆ, ರಾಬರಿ, ಡಕಾಯಿತಿ ಕೇಸ್ ಕಡಿಮೆಯಾಗಿದೆ. ಮರ್ಡರ್ಗಳೆಲ್ಲವೂ ಬೇರೆ ಬೇರೆ ವಿಚಾರಕ್ಕೆ ಆಗಿವೆ. ಯಾವುದಕ್ಕೂ ಲಿಂಕ್ ಇಲ್ಲ. ಎಲ್ಲವೂ ಬೇರೆ ಬೇರೆ ಕೊಲೆ ಪ್ರಕರಣಗಳಾಗಿದ್ದು ಸದ್ಯ ಈ ಬಗ್ಗೆಯೂ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸುತ್ತೇವೆ ಅಂತ ಮುರುಗನ್ ಹೇಳಿದ್ರು. ಮುಸುಕಿನ ಜೋಳ ತುಂಬಿದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಕೂದಲೆಳೆ ಅಂತರದಿಂದ ಲಾರಿ ಚಾಲಕ ಅಳಗಸುಂದರಂ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನಂಜನಗೂಡು ಪಟ್ಟಣದ ದೇವರಾಜ ಅರಸು ದೊಡ್ಡ ಸೇತುವೆಯ ಬಳಿ ಘಟನೆ ನಡೆದಿದೆ. ನಂಜನಗೂಡು ಮೈಸೂರು ಮುಖ್ಯ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ದೇವರಾಜ ಅರಸು ಸೇತುವೆ ಮೈಸೂರಿನ ಬಂಡಿಪಾಳ್ಯದಿಂದ ತಮಿಳುನಾಡಿಗೆ ಮುಸುಕಿನ ಜೋಳ ಸಾಗಿಸುತ್ತಿತ್ತು.